ನಮಸ್ಕಾರ ಟ್ರೇಡರ್ ಎಜಿ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಲಿದೆ. ಯಾಕಂತ ಹೇಳಿದ್ರೆ ಸಿಂಪಲ್ ಆಗಿರುವಂತಹ ಒಂದು ಬುಲ್ಲಿಶ್ ಎಂಗಲ್ಫಿಂಗ್ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಪ್ಯಾಟರ್ನ್ ನಾವು ಯೂಸ್ ಮಾಡಿ ಒಂದು ಉತ್ತಮವಾದ ಲಾಭ ಮಾಡಿದ್ವಿ. ಅದನ್ನ ಹೇಗ್ ಮಾಡಿದ್ವಿ, ಅದರ ಹಿಂದಿನ ಲಾಜಿಕ್ ಏನು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಸ್ಕಿಪ್ ಮಾಡಿದಲೆ ನೀವು ಕೂಡ ಸಂಪೂರ್ಣವಾಗಿ ನೋಡಿ ಮುಂದಿನ ದಿನಗಳಲ್ಲಿ ಇದೇ ತರಹದ ಲಾಭನ ಮಾಡಬಹುದು. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಬುಲ್ಲಿಶ್ ಎಂಗಲ್ಫಿಂಗ್ ಅಂದ್ರೆ ಏನು, ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಸೊ ಬುಲ್ಲಿಶ್ ಎಂಗಲ್ಫಿಂಗ್ ಅಂತ ಹೇಳಿದ್ರೆ ಇದೊಂದು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಆಗಿರುತ್ತೆ. ಸೊ ಇಲ್ಲಿ ಇದು ಯಾವ ತರ ಫಾರ್ಮ್ ಆಗುತ್ತೆ, ಆಮೇಲೆ ಇದರ ಒಂದು ಲಾಜಿಕ್ ಏನು ಅಂತ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಸೊ ಇವಾಗ ನೀವಿಲ್ಲಿ ನೋಡ್ಬೋದು, ಫಸ್ಟ್ ಒಂದು ರೆಡ್ ಕಲರ್ ಕ್ಯಾಂಡಲ್ ಫಾರ್ಮ್ ಆಗಿದೆ, ಕರೆಕ್ಟಾ? ರೆಡ್ ಕಲರ್ ಕ್ಯಾಂಡಲ್ ಫಾರ್ಮ್ ಆದ್ಮೇಲೆ ಒಂದು ಇಮಿಡಿಯೇಟ್ ಆಗಿ ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಇಲ್ಲಿ ಫಾರ್ಮ್ ಆಗಿದೆ. ಸೊ ಈ ರೆಡ್ ಕಲರ್ ಕ್ಯಾಂಡಲ್ ಏನ್ ಹೇಳ್ತಾ ಇದೆ, ಈ ರೆಡ್ ಕಲರ್ ಕ್ಯಾಂಡಲ್ ಮಾರ್ಕೆಟ್ ಕೆಳಗೆ ಹೋಗುತ್ತೆ ಅನ್ನೋದನ್ನ ಸೂಚಿಸ್ತಾ ಇದೆ. ಸೊ ಈ ಗ್ರೀನ್ ಕಲರ್ ಕ್ಯಾಂಡಲ್ ಏನ್ ಹೇಳ್ತಾ ಇದೆ, ಸೊ ಈ ಗ್ರೀನ್ ಕಲರ್ ಕ್ಯಾಂಡಲ್ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾ ಇರೋದು ಏನಂದ್ರೆ ಇದೊಂದು ಅಪ್ಸೈಡ್ ಮೂಮೆಂಟಮ್ ಕೊಡುವಂತ ಕ್ಯಾಂಡಲ್ ಆಗಿರುತ್ತೆ. ಸೊ ಇದನ್ನ ನಾವು ಯಾವ ತರ ರೀಡ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಇಲ್ಲಿ ಎಂಗಲ್ಫಿಂಗ್ ಅಂದ್ರೆ ಏನು, ಸೊ ಬುಲ್ಲಿಶ್ ಅಂದ್ರೆ ಅಪ್ಸೈಡ್, ಬುಲ್ಲಿಶ್ ಅಂದ್ರೆ ಏನು ಅಪ್ಸೈಡ್, ಎಂಗಲ್ಫಿಂಗ್ ಅಂದ್ರೆ ಏನು ನುಂಗಾಕೋದು ಅಂತ ಅರ್ಥ. ಸೊ ಈಗ ಬುಲ್ಲಿಶ್ ಎಂಗಲ್ಫಿಂಗ್ ಅಂತ ಹೇಳಿದ್ರೆ ಈ ಒಂದು ರೆಡ್ ಕಲರ್ ಕ್ಯಾಂಡಲ್, ಯಾರ್ಯಾರು ಈ ಒಂದು ಕ್ಯಾಂಡಲ್ ಅಲ್ಲಿ ಸೆಲ್ಲರ್ಸ್ ಮಾರ್ಕೆಟ್ ಕೆಳಗಡೆ ತಗೊಂಡೋಗ್ಬೇಕು ಅಂತ ಟ್ರೈ ಮಾಡ್ತಾ ಇದ್ರು ಅವರನ್ನೆಲ್ಲ ಕಂಪ್ಲೀಟ್ ಆಗಿ ನುಂಗ್ ಹಾಕಿರುವಂತ ಕ್ಯಾಂಡಲ್ ಇದಾಗಿರುತ್ತೆ. ಯಾವುದು, ಈ ಒಂದು ಗ್ರೀನ್ ಕಲರ್ ಕ್ಯಾಂಡಲ್ ಕಂಪ್ಲೀಟ್ ಆಗಿ ನುಂಗ್ ಹಾಕಿದೆ. ಯಾರನ್ನ ನುಂಗ್ ಹಾಕಿದೆ, ಕಂಪ್ಲೀಟ್ ಈ ಸೆಲ್ಲರ್ಸ್ ಯಾರು ಬಂದಿದ್ರು ಇವರನ್ನ ಈ ಒಂದು ಕ್ಯಾಂಡಲ್ ಕಂಪ್ಲೀಟ್ ಆಗಿ ನುಂಗ್ ಹಾಕಿದೆ. ಸೊ ಈ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಪ್ಯಾಟರ್ನ್ ಅರ್ಥ ಏನು ಅಂತ ಹೇಳಿದ್ರೆ, ಇಲ್ಲಿ ಯಾರ್ಯಾರು ಸೆಲ್ಲರ್ಸ್ ಬಂದಿದ್ದಾರೆ ಮಾರ್ಕೆಟ್ ಅನ್ನ ಕೆಳಗಡೆ ತಗೊಂಡೋಕೆ ಟ್ರೈ ಮಾಡ್ತಾ ಇದ್ರು ಅವರನ್ನೆಲ್ಲ ಫೈಟ್ ಮಾಡಿ ಅವರ ಬುಲ್ಲಿಶ್ ಸ್ಟ್ರೆಂತ್ ಅನ್ನ ಈ ಕ್ಯಾಂಡಲ್ ಅಲ್ಲಿ ತೋರಿಸಿದೆ. ಸೊ ಹಾಗೆ ಇದನ್ನ ನಾವು ಬುಲ್ಲಿಶ್ ಎಂಗಲ್ಫಿಂಗ್ ಅಂತ ನಾವು ಕರೆಯಲ್ಪಡ್ತೀವಿ. ಸೊ ಇಲ್ಲಿ ಏನಂತ ಹೇಳಿದ್ರೆ, ಮಾರ್ಕೆಟ್ ಒಂದು ಈ ತರ ಒಂದು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಆದಾಗ ಮಿನಿಮಮ್ ನಮಗೆ 1:1 ಅಥವಾ 1:1.5 ಅಷ್ಟು ಟಾರ್ಗೆಟ್ ನ ಈಸಿಯಾಗಿ ನಾವು ಅಚೀವ್ ಮಾಡಬಹುದು. ಸೊ ಅದನ್ನ ನಾವು ಸಿಂಪಲ್ ಆಗಿ ಇದೇ ಒಂದು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ನಾವು ಇವತ್ತಿನ ಗೋಲ್ಡ್ ಚಾರ್ಟ್ ಅಲ್ಲಿ ಐಡೆಂಟಿಫೈ ಮಾಡಿ ನಾವು ಎಂಟ್ರಿನ ಪಡೆದಿದ್ವಿ. ನಮಗೆ ನಿಯರ್ ಬೈ ಒಳ್ಳೆ ಪ್ರಾಫಿಟ್ ಆಗಿದೆ. ಅದನ್ನ ನಾನು ಹೇಗೆ ಲಾಭ ಮಾಡಿದೆ ಅನ್ನೋದನ್ನ ಸಂಪೂರ್ಣವಾಗಿ ಮಾಹಿತಿ ತಿಳಿಸ್ತೀನಿ, ನೋಡೋಣ ಬನ್ನಿ. ನೀವು ಇಲ್ಲಿ ನೋಡ್ಬೋದು, ನಾನು ಗೋಲ್ಡ್ ನ ಚಾರ್ಟ್ ಹಾಕಿದ್ದೀನಿ, 5 ಮಿನಿಟ್ಸ್ ಟೈಮ್ ಫ್ರೇಮ್ ಅನ್ನ ನಾನು ಇಟ್ಕೊಂಡಿದ್ದೀನಿ. ಸೊ ಪ್ರೀವಿಯಸ್ ನಾನು ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ವಿ, ಅಲ್ಲಿ ನಾವು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಬಗ್ಗೆ ಕ್ಲೀನ್ ಆಗಿ ಒಂದು ಮಾಹಿತಿನ ತಿಳಿಸ್ಕೊಟ್ಟಿದ್ವಿ, ಕರೆಕ್ಟಾ? ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಬಗ್ಗೆ ಮಾಹಿತಿನ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ವಿ. ಸೊ ಅದು ಎಲ್ಲರೂ ಕೂಡ ವಿಡಿಯೋನ ನೋಡಿದಿರ ಅಂತ ನಾನು ಭಾವಿಸ್ತೀನಿ. ಸಿಂಪಲ್ ಆಗಿ ಇವತ್ತು ನಾವು ಎಲ್ಲಿ ಎಂಟ್ರಿ ಪಡೆದ್ವಿ ಅಂತ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಬನ್ನಿ. ಮಾರ್ಕೆಟ್ ಒಂದು ಸಪೋರ್ಟ್ ಹಾಗೂ ಒಂದು ರೆಸಿಸ್ಟೆನ್ಸ್ ಮಧ್ಯ ಮಾರ್ಕೆಟ್ ಏನ್ ಮಾಡ್ತಾ ಇದೆ, ಓಡಾಡ್ತಾ ಇದೆ. ನೀವು ನೋಡ್ಬೋದು, ಇಲ್ಲಿಂದ ಮಾರ್ಕೆಟ್ ಫಾಲ್ ಆಗಿತ್ತು, ಅಗೇನ್ ಇಲ್ಲಿಂದ ಮಾರ್ಕೆಟ್ ಅಪ್ ಟ್ರೆಂಡ್ ಅನ್ನ ಕೊಡ್ತಾ ಇದೆ. ಸೊ ಈ ಒಂದು ಜಾಗದಿಂದ ಮಾರ್ಕೆಟ್ ಏನಾಗಿತ್ತು, 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಒಂದು ಫಾಲ್ ಅನ್ನ ಕೊಟ್ಟಿತ್ತು. ಇದೇ ಜಾಗದಿಂದ ಮಾರ್ಕೆಟ್ ಏನಾಗಿತ್ತು, ಒಂದು ಅಪ್ ಸೈಡ್ ಟ್ರೆಂಡ್ ಅನ್ನ ಕೊಡ್ತಾ ಇರೋದು ಕ್ಲೀನ್ ಆಗಿ ನಮ್ಗೆ ಕಾಣಕ್ ಸಿಗುತ್ತೆ. ತುಂಬಾ ಸಿಂಪಲ್ ಆಗಿ ನೀವು ಅರ್ಥ ಮಾಡ್ಕೋಬಹುದು. ಏನು ಇಲ್ಲ, ಮಾರ್ಕೆಟ್ ಪ್ರತಿ ಸಲ ಏನ್ ಮಾಡ್ತಾ ಇದೆ ಅಂತ ಓವರ್ ಆಲ್ ನೀವು ನೋಡೋದಾದ್ರೆ, ಸಿಂಪಲ್ ಆಗಿ ಈ ಜಾಗದಿಂದ ಒಂದು ಅಪ್ ಸೈಡ್ ಮೊಮೆಂಟಮ್, ಈ ಜಾಗದಿಂದ ಒಂದು ಡೌನ್ ಸೈಡ್ ಮೊಮೆಂಟಮ್, ಅಗೇನ್ ಈ ಜಾಗದಿಂದ ಒಂದು ಅಪ್ ಸೈಡ್ ಮೊಮೆಂಟಮ್, ಅಗೇನ್ ಈ ಒಂದು ಜಾಗದಿಂದ ಒಂದು ಡೌನ್ ಸೈಡ್ ಮೊಮೆಂಟಮ್ ನ ಕೊಟ್ಟಿದೆ. ಬಟ್ ನಾವು ಎಲ್ಲಿ ಎಂಟ್ರಿ ಪಡೆದ್ವಿ ಅಂತ ಡೀಟೇಲ್ ಆಗಿ ನೋಡೋಣ ಬನ್ನಿ. ಸೊ ನಿಮ್ಮೆಲ್ಲರಿಗೂ ಗೊತ್ತಿರೋ ಪ್ರಕಾರ ನಾನು ಆಲ್ಮೋಸ್ಟ್ 1 ಮಿನಿಟ್ ಅಲ್ಲಿ ಟ್ರೇಡ್ ನ ಪ್ಲೇಸ್ ಮಾಡ್ತೀನಿ. ಹೈಯರ್ ಟೈಮ್ ಫ್ರೇಮ್ ಅಲ್ಲಿ ಮಾರ್ಕೆಟ್ ಅನ್ನ ಅನಾಲಿಸಿಸ್ ಮಾಡಿ 1 ಮಿನಿಟ್ ಅಲ್ಲಿ ನಾನು ಎಂಟ್ರಿನ ಪಡೆಯಕ್ಕೆ ಟ್ರೈ ಮಾಡ್ತೀನಿ. ಸೊ ನಾವು ಎಲ್ಲಿ ಎಂಟ್ರಿನ ಪಡ್ತೀವಿ ಅಂತ ಹೇಳಿದ್ರೆ, ನಾನು 1 ಮಿನಿಟ್ ಟೈಮ್ ಫ್ರೇಮ್ಗೆ ಶಿಫ್ಟ್ ಮಾಡ್ತೀನಿ. ಸೊ 1 ಮಿನಿಟ್ ಟೈಮ್ ಫ್ರೇಮ್ಗೆ ನೀವು ನೋಡ್ಬೋದು, 1 ಮಿನಿಟ್ ಟೈಮ್ ಫ್ರೇಮ್ಗೆ ನಾನು 5 ಮಿನಿಟ್ಸ್ ಇಂದ ಶಿಫ್ಟ್ ಮಾಡಿದೆ. ಸೊ ಮಾರ್ಕೆಟ್ ಒಂದು ಸಪೋರ್ಟ್ ಏರಿಯಾದಿಂದ
ಅಪ್ಸೈಡ್ ಮೊಮೆಂಟಮ್ ಕೊಡ್ತಾ ಇದೆ. ಯಾವ ಜಾಗದಿಂದ? ಇದೇ ಜಾಗದಿಂದ ಒಂದು ಅಪ್ಸೈಡ್ ಮೊಮೆಂಟಮ್ ಅನ್ನ ಕೊಡ್ತಾ ಇರೋದು ನಮಗೆ ಕಾಣಿಸ್ತಾ ಇದೆ. ಕರೆಕ್ಟಾ? ಸೊ ನಾವು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಸ್ವಲ್ಪ ಇದನ್ನ ಝೂಮ್ ಇನ್ ಮಾಡ್ತೀನಿ. ಸೊ ನಾನು ಎಲ್ಲಿ ಎಂಟ್ರಿ ಪಡೆದೆ ಅಂತ ಹೇಳಿದ್ರೆ, ಸೊ ಮಾರ್ಕೆಟ್ ಅಲ್ಲಿ ಒಂದು ರೆಸಿಸ್ಟೆನ್ಸ್ ಲೆವೆಲ್ ನಾನು ಈ ಜಾಗದಲ್ಲಿ ಮಾರ್ಕ್ ಮಾಡ್ತೀನಿ. ಎಲ್ಲಿ ಮಾರ್ಕ್ ಮಾಡಿದ್ವಿ ಅಂದ್ರೆ ಈ ಜಾಗದಲ್ಲಿ ನಾವು ಮಾರ್ಕ್ ಅನ್ನ ಮಾಡ್ತೀವಿ. ಸೊ 1 ಮಿನಿಟ್ ಟೈಮ್ ಫ್ರೇಮ್ ಅಲ್ಲ ಏನ್ ಮಾಡ್ತೀನಿ, ಇಲ್ಲೊಂದು ಎಕ್ಸಾಕ್ಟ್ ಆಗಿ ಒಂದು ರೆಸಿಸ್ಟೆನ್ಸ್, ಒಂದು ಸಪೋರ್ಟ್ ಲೆವೆಲ್ ಅನ್ನು ನಾನು ಮಾರ್ಕ್ ಮಾಡ್ತೀನಿ. ಈ ಜಾಗದಲ್ಲಿ ಸಪೋರ್ಟ್ ಲೆವೆಲ್ ಅಲ್ಲಿ ಈ ಜಾಗದಲ್ಲಿ ನಾನು ಮಾರ್ಕ್ ಮಾಡಿದಾಗ, ಸುಮ್ಮನೆ ನೀವು ಕಾಮನ್ ಆಗಿ ನೋಡಿದಾಗ ನಿಮ್ಗೆ ಏನೂ ಕೂಡ ಅರ್ಥನೇ ಆಗೋದಿಲ್ಲ ಇಲ್ಲಿ ಏನಾಗ್ತಿದೆ ಅಂತ, ಅಲ್ವಾ? ನಾನು ಟ್ರೆಂಡ್ ಲೈನ್ ಮತ್ತೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಬಗ್ಗೆ ಒಂದು ವಿಡಿಯೋನ ಕಂಪ್ಲೀಟ್ ಡೀಟೇಲ್ ಆಗಿ ಮಾಡಿದ್ದೆ. ಸೊ ಅದೇ ಸಿಂಪಲ್ ಆಗಿರುವಂತ ಒಂದು ಸ್ಟ್ರಾಟಜಿನ ಈಗಲೂ ಕೂಡ ನಾನು ಇಲ್ಲಿ ಅಪ್ಲೈ ಮಾಡೋದು. ಸೊ ನೀವು ನೋಡ್ಬೋದು, ಮಾರ್ಕೆಟ್ ಅಲ್ಲಿ ಒಂದು ಟ್ರೆಂಡ್ ನಡೀತಾ ಇತ್ತು, ಸರಿನಾ? ಸೊ ಇಲ್ಲಿ ಮಾರ್ಕೆಟ್ ಈ ಜಾಗದಿಂದ ಒಂದು ಅಪ್ಸೈಡ್ ಮೂಮೆಂಟಮ್ ಅನ್ನು ಕೊಟ್ಟಿದೆ, ಮತ್ತೆ ಅಗೇನ್ ಇದೇ ಜಾಗ ಬಂದಾಗ ಒಂದು ಅಪ್ಸೈಡ್ ಮೂಮೆಂಟ್ ಕೊಟ್ಟಿದೆ. ಸೊ ಈ ಜಾಗಕ್ಕೆ ಬಂದಾಗ ನಾನು ನನ್ನ ಒಂದು ಎಂಟ್ರಿನ ಪ್ಲೇಸ್ ಮಾಡ್ತೀನಿ. ಸೊ ಯಾಕೆ ಅದನ್ನ ಪ್ಲೇಸ್ ಮಾಡಿದೆ ಅಂತ ಹೇಳಿದ್ರೆ, ಸೊ ನಮಗೆ ಈ ಒಂದು ಜಾಗ ಏನ್ ಕಾಣಿಸ್ತಾ ಇದೆ, ಈ ಒಂದು ಜಾಗ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸಪೋರ್ಟ್ ಲೈನ್ ಆಗಿದೆ. ಈ ಒಂದು ಸಪೋರ್ಟ್ ಆಗಿದೆ ಯಾಕಂದ್ರೆ ಮಾರ್ಕೆಟ್ ಈ ಜಾಗದಿಂದ ಒಂದು ಫಾಲ್ ನ ಕೊಟ್ಟು, ಇನ್ನೊಂದ್ಸರಿ ಫಾಲ್ ಅನ್ನ ಕೊಟ್ಟು ಇದನ್ನ ಬ್ರೇಕ್ ಮಾಡಿ ನೆಕ್ಸ್ಟ್ ಇದೇ ಲೆವೆಲ್ಗೆ ಬಂದು ರೀಟೆಸ್ಟ್ ಆಗಿದೆ. ಇಲ್ಲಿ ನೋಡ್ಬೋದು ಮಾರ್ಕೆಟ್ ರೀಟೆಸ್ಟ್ ಆಗಿದೆ, ರೀಟೆಸ್ಟ್ ಆಗಿ ಈ ಒಂದು ಜಾಗಕ್ಕೆ ಹೋಗಿರುವಂತದ್ದು. ಸೊ ಇದನ್ನ ನಾನು 1 ಮಿನಿಟ್ ಅಲ್ಲಿ ಐಡೆಂಟಿಫೈ ಮಾಡಿದಾಗ ಈ ಜಾಗದಲ್ಲಿ ನಾನು ಎಂಟ್ರಿನ ಪಡಿಬಹುದು ಅಂತ ನಾನು ಏನಕ್ಕೆ ಡಿಸೈಡ್ ಮಾಡಿದೆ ಅಂತ ಹೇಳಿದ್ರೆ, ಎಕ್ಸಾಕ್ಟ್ ಇದೇ ಜಾಗದಲ್ಲಿ ಬ್ರೇಕ್ಔಟ್ ಏನ್ ಕೊಟ್ಟಿತ್ತು ಮಾರ್ಕೆಟ್ ಬಂದ ಅದ್ರ ಜಾಗದಲ್ಲಿ ರೀಟೆಸ್ಟ್ ಮಾಡುತ್ತೆ. ಮತ್ತೆ ನಮಗೆ ಇಲ್ಲೊಂದು ಟ್ರೆಂಡ್ ಲೈನ್ ಕೂಡ ಬಂದಿತ್ತು, ಆ ಟ್ರೆಂಡ್ ಲೈನ್ ಸಪೋರ್ಟ್ ಕೂಡ ಸ್ಟ್ರಾಂಗ್ ಆಗಿ ಇಲ್ಲಿತ್ತು, ಮತ್ತೆ ಈ ಒಂದು ರೆಸಿಸ್ಟೆನ್ಸ್ ನ ಒಂದು ಸಪೋರ್ಟ್ ಕೂಡ ಸ್ಟ್ರಾಂಗ್ ಆಗಿತ್ತು. ಹಾಗಾಗಿ ನಾವೇನ್ ಮಾಡ್ತೀವಿ, ಇದನ್ನ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ ಈ ಬುಲ್ಲಿಶ್ ಎಂಗಲ್ಫಿಂಗ್ ಅಂತ ನಾನು ನಿಮಗೆ ಏನ್ ಎಕ್ಸ್ಪ್ಲೇನ್ ಮಾಡಿದೆ, ಕ್ಯಾಂಡಲ್ ಅಲ್ಲಿ ನಾವು ಎಂಟ್ರಿನ ಪಡಿತೀವಿ. ಎಕ್ಸಾಕ್ಟ್ ಆಗಿ ನಾನು ಈ ಒಂದು ಕ್ಯಾಂಡಲ್ ಅಲ್ಲಿ ಹೈ ಬ್ರೇಕ್ ಆಗ್ತಾ ಇದ್ದಂಗೆ ನಾನು ಎಂಟ್ರಿನ ಪಡಿತೀನಿ. ಎಂಟ್ರಿ ಪಡೆದು ನಮ್ಮ ಒಂದು ಸ್ಟಾಪ್ ಲಾಸ್ ಈ ಒಂದು ಕ್ಯಾಂಡಲ್ ನ ಕೆಳಗಡೆನ ಪ್ಲೇಸ್ ಮಾಡ್ತೀನಿ. ಸೊ ನಮ್ಮ ಒಂದು ಟಾರ್ಗೆಟ್ ನಾವು ಇಲ್ಲಿವರೆಗೆ ಮಾತ್ರ ತಗೋತೀವಿ. ಏಕೆ ಅಂತ ಹೇಳಿದ್ರೆ, ನೀವು ನೋಡ್ಬೋದು ಈ ಒಂದು ಚಾರ್ಟ್ ಅನ್ನು 5 ಮಿನಿಟ್ಸ್ ಕ್ಯಾಂಡಲ್ಗೆ ಶಿಫ್ಟ್ ಮಾಡ್ತೀನಿ. 5 ಮಿನಿಟ್ಸ್ ಕ್ಯಾಂಡಲ್ಗೆ ನಾವು ಶಿಫ್ಟ್ ಮಾಡಿದಾಗ ಇಲ್ಲಿ ನೋಡ್ಬೋದು ಎಕ್ಸಾಕ್ಟ್ ಈ ಜಾಗದಿಂದ ಏನ್ ಮಾರ್ಕೆಟ್ ಒಂದು ಡೌನ್ ಫಾಲ್ ಅನ್ನ ಕೊಟ್ಟಿತ್ತು, ಸೇಮ್ ಜಾಗಕ್ಕೆ ಮಾರ್ಕೆಟ್ ನಮ್ಮ ಒಂದು ಟಾರ್ಗೆಟ್ ನಾವು ಇಟ್ಟಿದ್ರಿಂದ ಅಗೇನ್ ಅದೇ ಸೇಮ್ ಜಾಗಕ್ಕೆ ಬಂದು ಮಾರ್ಕೆಟ್ ಅಲ್ಲಿಂದ ರಿವರ್ಸಲ್ ಬಂದಿರೋದನ್ನ ನೀವು ಕ್ಲೀನ್ ಆಗಿ ಕಾಣ. ಸೊ ನೀವು ಎಂಟ್ರಿನ ಎಷ್ಟು ಪರ್ಫೆಕ್ಟ್ ಆಗಿ ಪಡಿತೀರೋ ಎಕ್ಸಿಟಿವ್ ಕೂಡ ಅಷ್ಟೇ ನೀಟಾಗಿ ಅನ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ನಿಮ್ಮ ಒಂದು ಪ್ರಾಫಿಟ್ ಕೈ ಬಿಟ್ಟೋಗುತ್ತೆ. ಸೊ ಯಾವಾಗ್ಲೂ ಕೂಡ ಎಷ್ಟು ಎಂಟ್ರಿನ ಎಷ್ಟು ಪರ್ಫೆಕ್ಟ್ ಆಗಿ ಪಡಿತೀರೋ ಅಷ್ಟೇ ನೀಟಾಗಿ ನೀವು ನಿಮ್ಮ ಒಂದು ಎಕ್ಸಿಟ್ ಕೂಡ ಆಗ್ಬೇಕಾಗತ್ತೆ. ಸೊ ಬುಲ್ಲಿಶ್ ಎಂಗಲ್ಫಿಂಗ್ ಪ್ಯಾಟರ್ನ್ ಇಲ್ಲಿ ಫಾರ್ಮ್ ಆಗುತ್ತೆ. ಇಲ್ಲಿ ನೋಡ್ಬೋದು ಒಂದು ಸಣ್ಣ ಕ್ಯಾಂಡಲ್, ಅದಾದ್ಮೇಲೆ ಒಂದು ದೊಡ್ಡ ಕ್ಯಾಂಡಲ್. ಈ ಕ್ಯಾಂಡಲ್ ನ ಡಿಫೀಟ್ ಮಾಡಿದೆ, ಅಂದ್ರೆ ಈ ಸೆಲ್ಲರ್ಸ್ ನ ಕಂಪ್ಲೀಟ್ ಆಗಿ ಹೊಡೆದಾಕಿದೆ. ಸೊ ಎಲ್ಲಿ ಆ ಜಾಗದಲ್ಲಿ ಬಂದಿತ್ತು, ಇದು ಒಂದು ಸಪೋರ್ಟ್ ಜಾಗದಲ್ಲಿ ಬಂದಿತ್ತು. ಇಲ್ಲಿ ಟ್ರೆಂಡ್ ಲೈನ್ ಸಪೋರ್ಟ್ ಕೂಡ ಇತ್ತು, ಮತ್ತೆ ಇಲ್ಲಿ ಒಂದು ಸಪೋರ್ಟ್ ಲೈನ್ ನ ಒಂದು ರೇಂಜ್ ಏನ್ ಮಾರ್ಕ್ ಮಾಡಿದೀವಿ ಅದರ ಒಂದು ಸಪೋರ್ಟ್ ಕೂಡ ಇತ್ತು. ಎಕ್ಸಾಕ್ಟ್ ಆ ಜಾಗದಲ್ಲಿ ಮಾರ್ಕೆಟ್ ಏನ್ ಮಾಡುತ್ತೆ, ತನ್ನ ಬೈಯರ್ಸ್ ಸ್ಟ್ರೆಂತ್ ಅನ್ನ ತೋರಿಸುತ್ತೆ. ನಾನೇನ್ ಮಾಡ್ತೀನಿ, ಅಲ್ಲಿ ಒಂದು ಈ ಕ್ಯಾಂಡಲ್ ನ ಹೈ ಬ್ರೇಕ್ ಆಗ್ತೀನಿ, ಎಂಟ್ರಿನ ಪಡಿತೀನಿ. ಎಂಟ್ರಿನ ಪಡೆದು ಇದರ ಕೆಳಗೆ ಸ್ಟಾಪ್ ಲಾಸ್ ನ ಇಡ್ತೀನಿ. 1:1.5 ಟಾರ್ಗೆಟ್ ನ ಪಡೆದು ಇವತ್ತಿನ ಒಂದು ಡೇನ ನಾನು ಕ್ಲೋಸ್ ಮಾಡ್ತೀನಿ. ಈ ಒಂದು ಬುಲ್ಲಿಶ್ ಎಂಗಲ್ಫಿಂಗ್ ಪ್ಯಾಟರ್ನ್ ಬಂದಾಗ ನೀವು ಕೂಡ ಯಾವ ತರ ಲಾಭ ಮಾಡಬಹುದು ಅನ್ನೋದು ಎಲ್ಲರಿಗೂ ಕೂಡ ಸಂಪೂರ್ಣವಾಗಿ ಅರ್ಥ ಆಗಿದೆ ಅನ್ಕೊಂತೀನಿ. ಸೊ ಇದೇ ತರಹದ ವಿಡಿಯೋಗಳು ನಿಮಗೂ ಕೂಡ ಬೇಕಾಗಿದ್ರೆ ನೀವು ಕಮೆಂಟ್ ಮಾಡಬಹುದು, ಲೈಕ್ ಮಾಡಬಹುದು, ಸಬ್ಸ್ಕ್ರೈಬ್ ಮಾಡಬಹುದು ಹಾಗೂ ಫಾಲೋ ಮಾಡಬಹುದು. ಥ್ಯಾಂಕ್ ಯು ಸೊ ಮಚ್.